ರಮೇಶ್ ಅಂತೂ ಕೇಳಕ್ಕೆ ಹೋಗ್ಬೇಡಿ. ಒಂದು ಒಳ್ಳೆ ಬೆಟರ್ ಫ್ಯಾಮಿಲಿ, ಹೀರೋಯಿನ್ ಒಂದು ಫ್ಯಾಮಿಲಿ, ಈ ಕಡೆ ಹೀರೋದೊಂದು ಫ್ಯಾಮಿಲಿ ಇರುತ್ತೆ. ಅವ್ರದ್ದೊಂದು ಜಾಬಲ್ಲಿ ಇರ್ತಾರೆ, ಇವ್ರೊಂದು ಜಾಬ್ ಆಗಿರುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೋಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಿಗೆ ಬಂದು ಎಲ್ಲೋ ಒಂದು ಏನೋ ನನ್ನ ಲವರ್ಗೆ ಏನೋ ಒಂದು ಗಿಫ್ಟ್ ಆಗಿ ತೋರಿಸ್ಬೇಕಂತ ಬಿಟ್ಟು ಕಾಡಿಗೆ ಹೋಗಿ ಏನೋ ಸ್ವಿಟ್ಜರ್ಲ್ಯಾಂಡ್ ಲ್ಯಾಂಡ್ ತೋರಿಸ್ತೀವಿ ಅಂತ ಹೋಗ್ತಾರೆ. ಆ ಸ್ವಿಟ್ಜರ್ಲ್ಯಾಂಡ್ ಲ್ಯಾಂಡ್ ಅವರ ವಿಧಿ ಆಟ ಆಡಿಸ್ಬಿಡುತ್ತೆ. ಕಾಡಲ್ಲಿ ಹೋಗಿ ಸೇರ್ಕೊಂಡಾಗ ಪ್ರತಿ ಕ್ಷಣಕ್ಕೂ ಅವ್ರಿಗೆ ಭಯ, ಆತಂಕ, ನೋವು, ಅಲ್ಲಿ ಏನೇನೋ ಒಂದು ಆಗುತ್ತೆ, ಘಟನೆಗಳು ನಡೆಯುತ್ತೆ. ಆ ಎಲ್ಲ ಘಟನೆಗಳನ್ನ ಬಂದು ನೋಡುವಂಥ ಮೂವಿ ಬಹಳ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್. ಬಂದು ನೋಡಿ ಎಂಜಾಯ್ ಮಾಡಿ. ಮೂವಿಗೆ ಏನೆಲ್ಲ ಬೇಕು ಎಲ್ಲ ಇದೆ. ಕತೆ, ಚಿತ್ರಕಥೆ, ಒಂದು ಸ್ಟೋರಿ, ನಾವು ಎಲ್ಲ ಒಂದು ಹೋದಾಗೆ ಎಲ್ಲ ಕತೆ ನೋಡಿಕೊಂಡು ಎಲ್ಲ ಇದು ಬಂದಾಗ ಆಯಿತು. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಮೂವಿ. ಸೂಪರ್ ಆಗಿದೆ. ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ವಿಲನ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಎಲ್ಲರೂ ಕಷ್ಟ ಬಿದ್ದಿದ್ದಾರೆ. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಈ ಟೀಮ್ ಇನ್ನೊಂದು ಸಿನಿಮಾ ಮಾಡಲಿ, ಸಮಾಜಕ್ಕೆ ಒಂದು ಸಂದೇಶ ಕೊಡಲಿ. ಸ್ವಲ್ಪ ಕೊಚ್ಚೋದು ಇದು ಮಾಡೋದು ಸ್ವಲ್ಪ ಇದಾಯಿತು, ಆದರೆ ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಎಲ್ಲರಿಗೂ ಗುಡ್, ಎಲ್ಲರಿಗೂ ಆಲ್ ದ ಬೆಸ್ಟ್. ಟೈಮ್ ವೇಸ್ಟ್ ಅಂತೂ ಆಗಿಲ್ಲ. ಒಳ್ಳೆ ಹ್ಯಾಪಿ ಫಿಲಮ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಆಲ್ ಲವ್ ಸ್ಟೋರಿಗೆಲ್ಲ ಮೂವಿ ಫ್ಯಾಂಟಾಸ್ಟಿಕ್, ಒಳ್ಳೆದಾಗಿದೆ. ಸೂಪರ್ ಆಗಿತ್ತು. ಲಾಸ್ಟ್ ಎಂಟರ್ಟೈನ್ಮೆಂಟ್ ಸಖತ್ತಾಗಿದೆ. ಏನಾದ್ರು ಹೇಳ್ರಿ, ಕಾಡಲ್ಲಿ ತೆಗೆದವರಲ್ಲ ಚೆನ್ನಾಗಿದೆ. ಈ ಥರ ಮಾಡೋದ್ರಲ್ಲಿ ತುಂಬ ಕಷ್ಟ ಇದೆ. ಸೂಪರ್ ಆಗಿದೆ. ಹೊಸ ಸ್ಟೋರಿ, ಥ್ರಿಲ್ಲಿಂಗ್ ಸ್ಟಾರ್ ಆಯಿತು. ಸೂಪರ್ ಸ್ಟೋರಿ. ಈ ಸ್ಟೋರಿನೇ ಬಂದಿಲ್ಲ ಈ ಥರ ಸ್ಟೋರಿ. ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ಯಾವ ಥರ ಇದೆ? ಕ್ಲೈಮ್ಯಾಕ್ಸ್ ಅನ್ಎಕ್ಸ್ಪೆಕ್ಟೆಡ್. ಸರ್ ಬಂದಿದ್ದಾರೆ, ಹೇಳ್ತಾರೆ. ನಾನು ಹೇಳೋದ್ಕಿಂತ ಅವ್ರು ಹೇಳಿದ್ರೆ ಚೆನ್ನಾಗಿರೋದು. ಈಗಷ್ಟೇ ಕ್ಲಾಂತ ಸಿನಿಮಾನ ನೋಡಿದೆ. ತುಂಬ ಚೆನ್ನಾಗಿ ಎಫರ್ಟ್ ಹಾಕಿ ಕಷ್ಟಪಟ್ಟು ಮಾಡಿದ್ದಾರೆ. ಇವ್ರ ಸಿನಿಮಾ ಮಂಗಳೂರಲ್ಲಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ. ಫಸ್ಟ್ ಟೈಮ್ ಈ ಸೈಡ್ ಬಂದು ಒಂದು ಕನ್ನಡ ಫುಲ್ ಫ್ಲೆಜ್ ಹೀರೋ ಆಗಿ ಸಿನಿಮಾ ಮಾಡಿದ್ದಾರೆ. ಹಾರ್ಟ್ಲಿ ವೆಲ್ಕಮ್. ತುಂಬ ಎಫರ್ಟ್ ಹಾಕಿದ್ದಾರೆ ಫೈಟ್ಸ್ಗಳಲ್ಲಿ. ಅವ್ರ ಕಷ್ಟ ಗೊತ್ತಾಗ್ತಿದೆ. ಅಂದರೆ ಒಬ್ಬ ಆ್ಯಕ್ಷನ್ ಹೀರೋಗೆ ಏನೇನು ಕಷ್ಟಪಟ್ಟಿದ್ದಾರೆ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಹೀರೋಯಿನ್ ಕೂಡ ಇವರಷ್ಟೇ ತುಂಬ ಎಫರ್ಟ್ ಹಾಕಿ ತುಂಬ ಮಾಡಿದ್ದಾರೆ. ಎಂಟೈರ್ ಟೀಮ್ ಒಳ್ಳೇದಾಗಬೇಕು. ಆಲ್ ದಿ ವೆರಿ ಬೆಸ್ಟ್. ಹೊರಗಜ್ಜ ಆಶೀರ್ವಾದ ಇವ್ರಿಗಿದೆ. ಗೆದ್ದೇ ಗೆಲ್ತಾರೆ ಅಂತ ನಂಬಿಕೆನೂ ಇದೆ. ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಿದೆ. ಅವ್ರೀಗ ಫುಲ್ ಹೌಸ್ಫುಲ್ ಬಂದಿದೆ. ಮೈ ಬ್ರದರ್ ರಾಜವರ್ಧನ್ ಸರ್ ಬಂದಿದ್ದಾರೆ. ಎಲ್ಲ ಜನರು ಕಿರಿಚಾಡ್ತಿದ್ರು, ಫುಲ್ ಕಿರಿಚಾಡ್ತಿದ್ರು. ಆಲ್ ಓವರ್ ಈಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ತುಂಬಾ ಖುಷಿ ಆಗ್ತಿದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ. ಇನ್ನು ಸಿನಿಮಾ ನೋಡಿದ್ರೆ ನಾಳೆ ನಾಡಿದ್ದು ಇನ್ನೂ ಒಂದಷ್ಟು ಶೋಗಳು ನಮಗೆ ಸಿಗೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಈಗ ಹೊಸ ಸಿನಿಮಾ ಅಂತ ಹೇಳಿದಾಗ ತುಂಬ ಕಮ್ಮಿ ಶೋಸ್ಗಳನ್ನ ಕೊಡ್ತಾರೆ. ಸೊ ಇಂಥ ಒಳ್ಳೆ ಸಿನಿಮಾ ಬಂದಾಗ ದಯವಿಟ್ಟು ಒಂದು ಸಪೋರ್ಟ್ ಮಾಡಿ, ಹೊಸಬ್ರಿಗೊಂದು ದಾರಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನೈಟ್ ಕಣ್ಣಿಗೆ ಬಟ್ಟೆ ಕಟ್ಟಿ ಊರೆಲ್ಲ ಸುತ್ತಾಡ್ಕೊಂಡು ಬಂದು ಮತ್ತೆ ಕಣ್ಣಿಗೆ ಬಟ್ಟೆ ಬಿಚ್ಚಿ ಎಲ್ಲೆಲ್ಲ ಸುತ್ತಾಡಿ ಅಂತ ಕೇಳಿದ್ರೆ ಇಂಚು ಜಾಗ ಬಿಟ್ಟು ಇದೇ ಜಾಗದಲ್ಲಿ ಸುತ್ತಾಡಿದೆ ಅಂತ ಪರ್ಫೆಕ್ಟ್ ಆಗಿ ಹೇಳೋ ಪರ್ಫೆಕ್ಟ್ ಹುಡುಗ ನಾನು. ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಅಭಿನಯ ನಟನೆ ಮಾಡಿದ್ದಾರೆ. ದಯವಿಟ್ಟು ಎಲ್ಲರನ್ನು ಕೇಳ್ಕೊಳ್ತೀನಿ, ಹೊಸ ಕಳೆದನ್ನು ಬೆಳೆಸಿ ಉಳಿಸಿ ನಿಮ್ಮ ಹತ್ತಿರದ ಥಿಯೇಟರ್ಗೆ ಬಂದು ಕಳೆದನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.